ನಾನು ಬಂದೆನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಪ್ರಭುದೇವರು ಬಂದರು ಪ್ರಭುದೇವರು ಬಂದರು ನಾನು ಬಂದ ಕಾರ್ಯಕ್ಕೆ ನೀವು ಬಂದಿನಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದಿನಯ್ಯ ಕಲ್ಯಾಣವೆಂಬುದು ಗಣತೆಯಾಯಿತು ನಾನು ಕೈಲವಾದಿನೋ ನೀವು ಭಕ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರು ಕಲ್ಯಾಣವೆಂಬುದು ಗಣತೆಯಾಯಿತು ನಾನು ಕೈಲವಾದಿನೋ ನೀವು ಭಕ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರು ಪ್ರಣತಿ ಒಡೆದಿತು ಕೈಲ ಚೆಲ್ಲಿತು ಭಕ್ತಿ ಬಿದ್ದಿತಯ್ಯ ಜ್ಯೋತಿನಲ್ಲಿತು ಕೂಡಲ ಸಂಗನ ಶರಣರ ಮನನಲ್ಲಿತಯ್ಯ ಶಿವ ನಮಃ ಶಿವಾಯ ಓಂ ನಮಃ ಶಿವಾಯ ನಿಜಕ್ಕೂ ಕಡಿಮೆ ಭಾಳ ಸೌಂಡ್ ಆಗೈತಿ ದಯವಿಟ್ಟು ಯಾರೂ ಗಲಾಟೆ ಮಾಡಬಾರ್ದು ನಮ್ಮೂರಿನ ಗ್ರಾಮ ದೇವತೆಯಾದ ಬಿಡದವ್ವ ದೇವಿಯ ಪಾದಚರಣ ಕಮಲಗಳ ಅಡಿದಾವರೆಗಳಲ್ಲಿ ಶಿರಬಾಗಿ ಭಕ್ತಿಯಿಂದ ನಮಸ್ಕರಿಸಿ ಈ ನಾಟಕವನ್ನು ಪ್ರಾರಂಭಿಸೋಣ. ಕೂಗುವ ಕೋಗಿಲೆಯ ಕಂಠ ಚಂದ, ಕುಣಿಯುವ ನವಿಲಿನ ನಾಟ್ಯ ಚಂದ, ಜಿಗಿಯುವ ಜಿಂಕೆಯ ಜಾನತನ ಚಂದ, ನೋಡಲು ನಿಮ್ಮೆಲ್ಲರಿಗೂ ಈ ಸಾಮಾಜಿಕ ನಾಟಕವೇ ಚಂದ. ಪ್ರತಿ ವರ್ಷದಂತೆ ಈ ಸಲವೂ ಕೂಡ ದೀಪಾವಳಿ ಹಬ್ಬದ ಜಾತ್ರೆಯು 8-9 ದಿನಗಳಿಂದ ಸತತವಾಗಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಯಾವುದೇ ತಂಟೆ ತಕರಾರುಗಳಿಲ್ಲದೆ ಶಾಂತಿ ಸಮಾಧಾನದಿಂದ ಜಾತ್ರೆಯು ನಡೆದುಕೊಂಡು ಬಂದಿದೆ. ಇವತ್ತು ಜಾತ್ರೆಯ ನಮ್ಮ ನಾಡು ನಾಡಿನ
ವಾಸರು ಜನಸಿದರು ನಮ್ಮ ನಾಡು ನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಗಂಗಾ ಯಮುನಾ ತುಂಗಾ ಭದ್ರಾ ಕಾಯಿಯ
ವರ್ಷಗಳಿಂದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಪರದೇಶಿಯಾಗಿ ಅಲಿಯುತ್ತಿರುವ ನನ್ನನ್ನು ಈ ಮನೆಯ ಮಹಾದಂತಿರುವ ನನ್ನ ಅಣ್ಣಂದಿರು ನನ್ನನ್ನು ಕರೆದುಕೊಂಡು ಬಂದು ಸಾಕಿ ಸಲಹೆ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಆ ನನ್ನ ಅಣ್ಣಂದಿರಿಗೆ ಯಾವ ರೀತಿ ಕಷ್ಟ ಬರದ ಹಾಗೆ ಕಾಪಾಡುವ ಭಾರ ನಿನ್ನಲ್ಲಿ ಕುಳಿತು. ಸೀತಾ, ಏನಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಭಕ್ತಿಯಿಂದ ದೇವರ ಪೂಜೆ ಮಾಡಿ ಏನೆಂದು ಬೇಡಿಕೊಳ್ತಿರುವೆ? ತಂಗಿ, ನನಗೆ ಗೊತ್ತಮ್ಮ, ಪರಮೇಶ್ವರನಂತ ಪತಿ ಸಿಗಲೆಂದು ಬೇಡಿಕೊಳ್ತಿರಲ್ಲ, ಮಧ್ಯಾಹ್ನ ಬೇಡಿಕೊಳ್ಳ ನೀನಮ್ಮ. ಅಣ್ಣ, ನಾನು ಪತಿಯ ಬಗ್ಗೆ ಬೇಡಿಕೊಳ್ಳಲಿಲ್ಲ. ಈ ನನ್ನ ಅಣ್ಣಂದಿರಿಗೆ ಯಾವ ರೀತಿ ಕಷ್ಟ ಬಾರದ ಹಾಗೆ ಸದಾ ಕಾಪಾಡುವಂತ ಆ ದೇವರಲ್ಲಿ ನಾನು ಬೇಡ್ಕೊಂಡೆ. ಇರ್ಲಿ, ಮೊದಲು ಪ್ರಸಾದ್ ತಗೋ. ತಂಗಿ, ನನಗೆ ಗೊತ್ತಮ್ಮ, ನೀನು ಯಾವತ್ತೂ ನಿನ್ನ ಸಲುವಾಗಿ ಬೇಡಿಕೊಂಡವಳಲ್ಲ. ನಿನಗೆ ನಿನ್ನ ಅಣ್ಣಂದಿರೇ ನಿನಗೆ ಹೆಚ್ಚು, ನನಗೆ ಗೊತ್ತಮ್ಮ. ಆದ್ರೆ ಇವತ್ತು ನಾನು ಬೇಡಿಕೊಳ್ತೇನೆ, ನನ್ನ ತಂಗಿಗೆ ಯಾವತ್ತು ನಗು ನಗುತ್ತಾ ಇರಲಿ, ಸಂಪತ್ತು ಭರಿತ ಸುಖ ಸಂಸಾರವಿರುವ ಒಳ್ಳೆಯ ಮನೆತನದ ಪತಿ ಸಿಗಲೆಂದೂ ಬೇಡಿಕೊಳ್ತೇನಮ್ಮ. ಈ ದೇವರು ನಿನಗೆ ಸನ್ಮಾರ್ಗವನ್ನು ತೋರಿಸಲೆಂದು ಬೇಡಿಕೊಳ್ತೇನಮ್ಮ, ಸನ್ಮಾರ್ಗವನ್ನು ತೋರಿಸಲಿ. ಅಣ್ಣ, ನಾನು ಪೂಜಿಸುವ ಆ ಪರಮಾತ್ಮನ ಪರಮ ದೃಷ್ಟಿಗಿಂತ ಹೆತ್ತವರನ್ನು ಕಳೆದುಕೊಂಡು ಹಸುವಿನ ದಾಹದಲ್ಲಿ ಅಲಿತಾ ಇರುವ ಈ ಪರದೇಶವನ್ನು ಕರೆದುಕೊಂಡು ಬಂದು ಸಾಕಿ ಸಲಹೆ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ದೇನಣ್ಣ. ನಿಜವಾಗಿ ಹೇಳಬೇಕಂದ್ರೆ ನೀನೇ ನನ್ನ ಪಾಲಿನ ದೇವರಣ್ಣ. ನೀನು ನಮ್ಮ ಮನೆಯ ಸೌಭಾಗ್ಯಲಕ್ಷ್ಮಿ ಅಮ್ಮ, ಸೌಭಾಗ್ಯಲಕ್ಷ್ಮಿ. ಹೌದಣ್ಣ, ಸೀತಾ ಹೇಳುವ ಮಾತು ಸತ್ಯದಲ್ಲಿ ಸತ್ಯಾಂಶವಿದೆ ತಂಗಿ. ಅಣ್ಣ, ಸೀತಾ ಹೇಳುವ ಮಾತು ಸತ್ಯ. ಕಂಡ ಕಲ್ಲ ದೇವರನ್ನು ದೇವರೆಂದು ಪೂಜಿಸಿ 9 ತಿಂಗಳು ಹೊತ್ತು ಎತ್ತು ಮಾತಾಪಿತರನ್ನು ಅತಿ ಕ್ರೂರವಾಗಿ ಕಾಣುವ ಕದೆಷ್ಟು ಕಟಕ ಹೃದಯ ಮಾನವರಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಆದರೆ ಈ ನನ್ನ ಅಣ್ಣನಂತ ದೇವ ಮಾನವರ ಮಾರ್ಗದಲ್ಲಿ ನಡೆದರೆ ನಮ್ಮ ಬಾಳು ಸಾರ್ಥಕವಾಗುತ್ತದೆ. ಸಾಕಪ್ಪ ಸಾಹಿತ್ಯದ ಸವಿ. ಸೀತಾ, ನೀನು ಈ ಮಂದಿರಕ್ಕೆ ಮಾಣಿಕ್ಯ ಪ್ರತಿರೂಪವೇ ನೀನಾಗಿದೆಯಾ? ನೀನು ನನ್ನ ಬಾಳಿನ ಭಾಗ್ಯಲಕ್ಷ್ಮಿ. ಹೌದಾ? ಮೊದಲು ಪ್ರಸಾದ್ ಸ್ವೀಕಾರ. ಅಣ್ಣ, ನಾನೊಂದು ನಿನಗೆ ಗುಟ್ಟಿನ ವಿಷಯ ಹೇಳ್ಬೇಕಾದ್ರೆ ಹೇಳಣ್ಣ. ತಮ್ಮ, ನಿನ್ನ ಅಷ್ಟಕ್ಕೆ ಬೇರೆ ಪಡ್ತೀಯಪ್ಪ. ಯಾವುದೇ ಗುಟ್ಟಿನ ವಿಷಯ ಇರಲಿ ಏನೇ ಇರಲಿ ಸಂಭ್ರಮದ ಹೇಳು, ನನಗೆ ಬೇಡ ಅಂದ್ರೆ. ಸೀತಾ, ನೀನೊಂದು ಹಾಡು ಹೇಳಿದ್ರೆ ಮಾತ್ರ ನಾನು ಹೇಳಬಲ್ಲೆ. ತಂಗಿ ಸೀತಾ, ಈ ಅಣ್ಣನ ವಿಷಯ ನೀನು ಗುಟ್ಟಾದ ಹೇಳ್ಬೇಕಾದ್ರೆ ನೀನೊಂದು ಹಾಡು ಹಾಡಲೇಬೇಕು. ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಸಿಂಗಾರಿ ನಿನ್ನ ಮಗವು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ, ಹಾರೈಸುವೆ ನಾವೀ ದಿನ. ಒಂದು ಸರಿ ಜೋಡಿ ಬೇಕೇನು ಕೇಳು, ಮಧುಚಂದ್ರ ಎಲ್ಲೆಂದು ಕಿವಿಯಲ್ಲಿ ಹೇಳು. ಬೇಕೇನು ಪಂಚದ ಸರವು, ಬೇಕೇನು ಮುತ್ತಿನ ಸರವು. ಗಂಗೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಸಿಂಗಾರಿ ನಿನ್ನ ಮಗವು ಬಂಗಾರವಾಗಲೆಂದು
ಸಂಗೀತ ಹಾಡಿಕೊಂಡು ಉಲ್ಲಾಸದಿಂದ ಕೂಡಿ ಸಂತೋಷ ಹಂಚಿಕೊಂಡು ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಸಿಂಗಾರಿ ನಿನ್ನ ಬಂಗಾರವಾಗಲೆಂದು ಹಾರೈಸುವೆ ನಾನೀಗಿನ ಹಾರೈಸುವೆ ನಾನೀಗಿನ ಹಾರೈಸುವೆ ನಾನೀಗಿನ. ಅಣ್ಣ, ಇಂದು ನನ್ನ ಸ್ನೇಹಿತ ನನ್ನ ತಂಗಿಯನ್ನು ನೋಡಲಿಕ್ಕೆ ಹೋಗ್ತಿದ್ದಾನೆ. ಇದೇ ಗುಟ್ಟಿನ ವಿಷಯನ. ಹೌದಾ, ಬಹಳ ಸಂತೋಷವಾಯ್ತಪ್ಪ. ನಿನ್ನ ಸ್ನೇಹಿತ ಅಂದ್ರೆ ನನಗೆ ಬಹಳ ಸಂತೋಷವಾಯ್ತು. ಓಹೋ ಅಣ್ಣ, ಆತನೇ ಬಂದ ನೋಡೋಣ. ಕಮಾನ್ ಮೈ ಫ್ರೆಂಡ್. ಅಣ್ಣ, ಇವನು ನನ್ನ ಬಾಲ್ಯ ಸ್ನೇಹಿತ ಚಂದ್ರು ಅಂತ. ಚಂದ್ರು ಹೌದಾ? ನಮಸ್ಕಾರ. ನಮಸ್ಕಾರ. ನೋಡಿ ಚಂದ್ರು, ನನ್ನ ತಮ್ಮ ಅಶೋಕ ವಿದ್ಯಾಕಲ್ಪ ನಿಧನನಾದ. ಆದ್ರೆ ನೌಕರಿ ಸೇರಬೇಕಂತೂ ಆಸೆನೂ ಪಟ್ಟ. ಆದ್ರೆ ನಮ್ಮ ಆಸ್ತಿ ಪಾಸ್ತಿ ಬಹಳಷ್ಟುವರೆಗ ನಮಗೇಕೆ ನೌಕರಿ ಬೇಕಂದೆ. ನಾನೇ ಹೇಳಿದೆ ನನ್ನ ಜೊತೆ ಹಾಗೂ ನನ್ನ ತಂಗಿ ಜೊತೆ ಮನೆಯಲ್ಲಿ ಅಂತ ಹೇಳಿದೆ. ಹಾ ಚಂದ್ರು, ನಿನ್ನೇನೆ ಅವರು ನೌಕರಿಯನ್ನು ಹಿಡಿಯಬೇಕೆಂದು ವಿಚಾರ ಮಾಡಿದ್ದೀನಪ್ಪ. ಎಲ್ಲಿದೆ ಧರ್ಮಣ್ಣವರೇ ನೌಕರಿ? ನೌಕರಿ ಎಂಬ ಲಂಚ ಚಕ್ರದಲ್ಲಿ ನಮ್ಮಂತ ಬಡವರಿಗೆ ಕನಸಿನ ಮಾತು. ಕಂಚನ ಆಡಳಿತ. ಈ ಸಮಾಜದಲ್ಲಿ ನೌಕರಿಗಾಗಿ ನಮ್ಮಂತ ವಿದ್ಯಾವಂತರು ಹಗಲುಗಳಿಗೂ ದುಡಿದು ನುಗ್ಗಾಡ್ತಾ ಇದ್ದಾರೆ. ಲಂಚ ಎಂಬ ಕೆಂಚನ ಆಡಳಿತದಲ್ಲಿ ನಮ್ಮಂತ ಬಡವರು ಶ್ರೀಮಂತರಿಗೆ ಮಾತ್ರ ಹಣದ ದುಪ್ಪರದಿಂದ ಲಂಚ 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 ಎಂದು ಬಡಬಡಿಸುತ್ತಿದ್ದಾರೆ. ದಿನಾಲು ಹೋದರೆ ನೌಕರಿ ಎಲ್ಲಿಂದ ಸಿಗುತ್ತೆ ಧರ್ಮಣ್ಣವರೇ? ಇವ ಲಂಚ ತಂದು ಮಂಚದ ಮೇಲೆ ಹೊಂಚು ಹಾಕುತ್ತಾ ನಮ್ಮಂತ ಬಡವರಿಗೆ ನೌಕರಿ ಕೊಡದೆ ಕುತ್ತಿಗೆಡು ಹೊರತಪ್ಪಲು ಈ ಸಮಾಜದಲ್ಲಿ. ಅಂದ ಹಾಗೆ ರಾಜಕಾರಣಿಗಳ ಹತ್ತಿರ ಹೋದರೆ ಮಾಡಿ ಮನೆಗಳ ಮೇಲೆ ಕೂತು ನ್ಯಾಯಾಲಯದಿಂದ ನಮನ ಮಾಡಿ ಕೇಳಿದರೆ ನಮ್ಮನ್ನು ಕಾಲಿನಿಂದ ಒತ್ತು ಹೊರಗೆ ಹಾಕುವರು ಮುಚ್ಚ ರಾಜಕಾರಣಿ ಎಷ್ಟಿಲ್ಲ ಈ ಸಮಾಜದಲ್ಲಿ. ಧರ್ಮಣ್ಣವರು, ನಮ್ಮಂತ ತಂದೆ ತಾಯಿಗಳು ಹಗಲಿರುಳು ದುಡಿದು ನಮ್ಮಂತ ನೌಕರಿಗಾಗಿ ಜೀವನ ಸಾಗಿಸಿ ನಮ್ಮಂತ ಲಂಚ ಎಂದು ತಂದುಕೊಟ್ಟರೆ ಲಂಚ ತಿಂದು ತೇಗುವ ಕೊಬ್ಬ ಬೆಳೆಸುವ ಅಧಿಕಾರಿಗಳಿಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗೆ ಧರ್ಮಣ್ಣವರೇ, ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕು ಧರ್ಮಣ್ಣವರೇ ನೌಕರಿ? ಹೌದು ಚಂದ್ರು, ನಾವು ಬಲ್ಲಿದವರಿಗೆ ನೌಕರಿ ಬೆಳಕು ಕೊಡುವ ನೇಸದಂತೆ ಕಷ್ಟಪಟ್ಟು ವಿದ್ಯೆ ಕಲಿತರು. ಉದ್ಯೋಗ ಸಿಗಲಿಲ್ಲಂದರೆ ವಿದ್ಯಾವಂತ ಯುವಕರ ಪಾಡೇನಪ್ಪ, ವಿದ್ಯಾವಂತರ ಯುವಕರ ಪಾಡೇನು. ಹೌದು ಮಿತ್ರ ಅಶೋಕ, ಹುಟ್ಟಿಸಿದ ದೇವರು ಹುಲ್ಲು ಮೈಸಲಾರ. ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಜೀವನ ಕಳೆಯಬೇಕು. ಅಂದಾಗೆ ಅಶೋಕ, ದೇವ ಮಂದಿರದಲ್ಲಿ ದೇವರಂತ ಅಣ್ಣನ ಪಡೆದ ನೀನೇ ಪುಣ್ಯವಂತ. ಅಂದ ಹಾಗೆ ನಮ್ಮ ಸ್ನೇಹದ ಸಂಕೋಲೆಯಲ್ಲಿ ನನಗೆ ಸಹಾಯ ಮಾಡಿ ವಿದ್ಯಾವಂತನಾಗಿ ಮಾಡಿದ ನೀನೇ ನನ್ನ ಭಾಗ್ಯದ ಬಾಗಿಲು. ಚಂದ್ರು, ನಿನ್ನ ಮಾತಿನ ಹೊಗಳಿಕೆಯಿಂದ ನನ್ನನ್ನು ಶಿಖರಕ್ಕೆಸಬೇಡ ಅಣ್ಣ. ಇವನು ಹೆತ್ತವರು ಯಾವುದೋ ಒಂದು ದುಷ್ಟ ಜಂತುವಿನ ಜಾಲಕ್ಕೆ ತುತ್ತಾಗಿ ತ್ವರಿತಗತಿಯಲ್ಲಿ ಈ ಲೋಕದಿಂದ ಕಣ್ಮರೆಯಾಗಿದ್ದಾರೆ. ಅಂದು ನಾನು ನದಿಗೆ ಈಜಲು ಹೋದಾಗ, ನಾನು ಪ್ರಾಣ ಅಪಾಯದಲ್ಲಿದ್ದಾಗ ನನ್ನನ್ನು ಕಾಪಾಡಿ ಪುನರ್ಜನ್ಮ ನೀಡಿದ ಪುಣ್ಯ ಪುರುಷ. ಅದಕ್ಕಾಗಿ ಇವನಿಗೆ ಒಂದು ಇನ್ಸ್ಪೆಕ್ಟರ್ ನೌಕರಿ ಕೊಡಿಸಿ ಈ ನನ್ನ ತಂಗಿಯನ್ನು ಇವನಿಗೆ ದಾರಿ ಹಿಡಿದುಕೊಟ್ಟು ಈ ಮಹಾಮಂದಿರಕ್ಕೆ ಅಳಿಯನಾಗಿ ಮಾಡಿಕೊಳ್ಳೋಣ. ಮಿತ್ರ, ಈ ನಿರ್ಗತಿಕನ ಮೇಲೆ ಇಷ್ಟೊಂದು ಅದೃಷ್ಟ ಬೇಡ ಮಿತ್ರ. ಚಂದ್ರು, ನೀನು ನಿರ್ಗತಿಕನಲ್ಲ, ಪ್ರಾಣಾಪಾಯದಿಂದ ನನ್ನ ತಮ್ಮನ ಜೀವ ಉಳಿಸಿದ ದೇವರು. ನಿನಗೆ ಬಂದಿರುವ ನೌಕರಿ ಬಿಕ್ಕಟ್ಟನ್ನು ಬಗೆಹರಿಸಿ ಈ ನನ್ನ ಮುದ್ದಿನ ತಂಗಿಯನ್ನು
ನಿನಗೆ ದಾರಿ ಎದುರು ಕೊಟ್ಟು ಈ ಮಹಾಮಂದಿರಕ್ಕೆ ನಿನ್ನ ಅಳಿನಾಗಿ ಮಾಡಿಕೊಳ್ಳುತ್ತೇನೆ. ಹಾ, ಇದಕ್ಕೆ ನಿನ್ನ ಒಪ್ಪಿಗೆ ತಾನೇ ಚಂದ್ರು? ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯುವುದೇ ನನ್ನ ಧರ್ಮ. ತಂಗಿ ಸೀತಾ, ನಾನು ನಿನ್ನ ಮಾತನ್ನು ಕೇಳದೆ ಒಪ್ಪಿದೆ. ನಿನಗೆ ನಿನ್ನೇನಾದ್ರೂ ಒಪ್ಪಿಗೆ ತಾನೆ? ಅಣ್ಣ, ನಿನ್ನ ಒಪ್ಪಿಗೆ ನನ್ನ ಒಪ್ಪಿಗೆ. ಹೌದಮ್ಮ, ನನಗೆ ಗೊತ್ತು. ಹೌದಮ್ಮ, ನನ್ನ ತಂಗಿ ಯಾವತ್ತೂ ಈ ಅಣ್ಣನ ಮಾತು ಮೀರಿದವಳಲ್ಲ. ಅದಕ್ಕಿಂತ ನಾನು ಮಾತು ಕೊಟ್ಟಿದ್ದೀನಮ್ಮ. ಹಾ ಅಶೋಕ, ನಾನು ಹೊರಗಡೆ ಹೋಗಿ ಬರ್ತೀನಿ. ನೀನು ಈ ಚಂದ್ರಿಗೆ ಬೇಕಾದ ನೌಕರಿಗೆ ಬೇಕಾದ ಹಣವನ್ನು ವ್ಯವಸ್ಥೆ ಮಾಡು. ಹಾಗೂ ಈ ನಿನ್ನ ಆತ್ಮೀಯ ಸ್ನೇಹಿತ ಮನೆಗೆ ಬಂದಿದ್ದಾನಂದ್ರೆ ಅವನನ್ನು ಕರೆದುಕೊಂಡು ಊಟ ಮಾಡು. ನಾನು ಹೊರಗೆ ಹೋಗಿ ಬರ್ತೇನೆ. ಸೀತಾ, ಊಟ ವ್ಯವಸ್ಥೆ ಮಾಡಮ್ಮ. ಆಗ್ಲೇನ ಸೀತಾ, ಬೇಗನೆ ಹೋಗಿ ಕಾಫಿ ತೆಗೆದುಕೊಂಡು ಬರಮ್ಮ. ಸರಿ. ಚಂದ್ರು, ಹೇಗಿದೆ ನನ್ನ ತಂಗಿ ಮಾಡಿದ ಕಾಫಿ? ನಿಮ್ಮ ತಂಗಿ ಮಾಡಿದ ಕಾಫಿ ತುಂಬಾ ಸೂಪರ್ ಆಗಿದೆ. ನನ್ನ ತಂಗಿ ಕಾಫಿ ಅಷ್ಟಲ್ಲ, ಪ್ರತಿಯೊಂದು ಅಡಿಗೆ ಮಾಡೋದ್ರಲ್ಲಿ ಎತ್ತದ ಕೈ ಅಲ್ವೇನಮ್ಮ? ಹೊಗಳಿಕೆ ಸಾಕು ಮಾಡೋಣ. ಹೆಣ್ಣಾಗಿ ಹುಟ್ಟಿದ ಮೇಲೆ ಅಡಿಗೆ ಕೆಲಸ ಮಾಡೋದು ಸಹಜವಲ್ವೇ? ಚಂದ್ರು, ಚಂದ್ರು, ನನ್ನ ತಂಗಿ ಬಲು ತುಂಟಿ. ಅಮ್ಮನವರೇ, ಬರೀ ಕಾಫಿ ಅಷ್ಟೇನಾ ಆಗೋದು ನಮ್ಮ ಹೊಟ್ಟೆ? ಅಣ್ಣ, ಅಡಿಗೆ ರೆಡಿ ಆಗಿದೆ. ಅವ್ರನ್ನ ಕರ್ಕೊಂಡು ಊಟಕ್ಕೆ ಬಾ. ಆಯ್ತು, ನನ್ನ ಕೆಲಸದಲ್ಲಿ ನಾನು ಬರ್ತೀನಿ. ಮನೆಗಿದ್ದದು ಕೆಲಸದಲ್ಲಿ ಬರ್ತೀನಿ ಮೇಡಮ್. ಇದು ಮನೆಯಾಗಿದ್ದು ಅಲ್ಲ ನೋಡ್ತೀಯಾ? ಊಟಕ್ಕೆ ಏನು ಸ್ಪೆಷಲ್ ಆಗಿದೆ? ಇದೇನ ಸ್ಪೆಷಲ್? ನನ್ನನವೇ ನನ್ನನವೇ ನೀಬಾ ನನ್ನ ಚೆಲುವೆ ಬಳಿಬಾರೆ ಬಳಿಸಲು ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಬಾರೆ ನನ್ನ ಸನಿಹಗೆ ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ ಬಾಯಿಗೆ ಬಾರೆ ನನ್ನ ಸನಿಹಗೆ ಸಿಹಿ ಮುತ್ತಿನ ಬಾಯಿಗೆ ಬಾರೆ ನನ್ನ ಸನಿಹಗೆ ಓ ಗೆಳೆಯ ನನ್ನ ಒಡೆಯ ಓ ಗೆಳೆಯ ನನ್ನ ಒಡೆಯ ನನ್ನ ಬಾಳಿಗೆ ನನ್ನ ಉಸಿರೇ ಉಸಿರಾದೆ ನೀನು
ಹೋಗಿ ಎಂದು ಹೀಗೆ ಹಾಡಿದೆ ಅಂತರಾಳದಲ್ಲಿ ಏನು ನೂರು ನೆನಪು ನನಗೆ ಏನು ಆತುರವ ಏನು ಆತುರ ಏಕೆ ಹೀಗೆ ಕಾಣಿದೆ ಅನುರಾಗದ जीवन का सागर दी जीवन का सागर दी सिही बिना पानी के दीवार नहीं है सिही बिना पानी के दीवार नहीं गगन का अंचली रंगनु चलुता संजय नाट्यव आदुगिरे लयದ ಕಲಾಪನುಡಿ ಎಂದುಹಾಡಿ ಕೋಗಿಲೆಯೋ ಕಲಿಯುತ್ತಿದೆ ಆರತಿಯೇ ಹರಿಯುವಂತೆ ಆವದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಮುಳ್ಳು ಹೂವೆಲ್ಲ ಹೂವಾರವಾಯಿತೆ ಎನಿಸುತ್ತಿದೆ ಸಿಡಿಗಳು ಸಂಗೀತವ ಹಾಡಿವೆ ಸಿಡಿಗಳು ಸಂಗೀತವ ಹಾಡಿವೆ ಮೂರೆ ಮುದಿಯಲ್ಲಿ ಕೇಶವನಗುರಲ್ಲಿ ಮೂರೆ ಮುದಿಯಲ್ಲಿ ಕೇಶವನಗುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ
ಈ ದೇವೇಂದ್ರನ ಕಾಲಸ್ಥಾನದ ಕಪಟ ನಾಟಕದ ಕೈಚಳಕ ಅಜಿಂಕ್ಯ. ಆ ದೇವೇಂದ್ರ ದೇವಲೋಕದ ದೇವತೆಗಳಿಗೆ ಅಧಿಪತಿಯಾದರೆ ಈ ಕಲಿಕಾಲದ ಭೂಲೋಕದ ದೇವೇಂದ್ರ ಈ ಊರಿನ ಬಡಬಿಕಾರಿಗಳಿಗೆ ಅಧಿಪತಿ. ಅನೇಕ ಬಡವರ ಆಸ್ತಿಗಳನ್ನು ಎತ್ತಿ ಮೋಸ ವಂಚನೆ ಮಾಡಿ ಹಣ ಬಂಗಾರ ದೋಚಿ ನೀರು ಕುಡಿದ ಈ ಊರ ಅಗರ್ಭ ಕುಬೇರ ಈ ದೇವೇಂದ್ರ. ಧರ್ಮಣ್ಣ, ಏ ಧರ್ಮಯ್ಯೋ, ಏ ಧರ್ಮಯ್ಯೋ, ಅಂದು ನಾನೊಬ್ಬರು ಶೀಲಭಂಗ ಮಾಡಿದೆನೆಂದು ನನಗೆ ಅವಮಾನ ಮಾಡಿದೆಲ್ಲ. ನೋಡಿಕೋ ನನ್ನ ಸಾಮರ್ಥ್ಯ. ನನ್ನ ಮೆದುಳಿನಲ್ಲಿ ಮೂಡಿದ ಮಾಂಸದ ಮಾರ್ಜಾಲ ನಿನ್ನ ಬಾಳಿನಲ್ಲಿ ಕಾರ್ಗತ್ತಲಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಅನೇಕ ದಿವಸಗಳಿಂದ ನನ್ನ ಪ್ರೇಮ ಪ್ರಕೋಪದ ಮುಳ್ಳು ಸುತ್ತು ಹತ್ತಿದೆ. ಆ ಧರ್ಮಣ್ಣನ ಸಾಕು ತಂಗಿ ಸೀತಾ, ಏನವಳ ಮೈಬಣ್ಣ, ಹೆಸರಿದ್ದಂತ ಏನವಳ ಲವಂಗ. ಪಂಚಪತಿರತ್ನಲ್ಲಿ ಒಬ್ಬನಾದ ಆ ದೇವೇಂದ್ರ ಬಯಸಿದಂತೆ ಇಂದು ಈ ದೇವೇಂದ್ರ ಅವಳಿಗೆ ಮನಸ್ಸೋಚಿದ್ದಾನೆ. ನಾನು ಗುರಿಯಿಟ್ಟ ಮೇಲೆ ಆ ಜಿಂಕೆ ನನ್ನ ಬಲೆಯಲ್ಲಿ ಬಿದ್ದೇ ಬೀಳುತ್ತದೆ. ಎಂದೆಲ್ಲ ನಾಳೆ ಆ ನಯನ ಮನೋಯನ್ನು ಅಂಗ ಸವಿಸುತ್ತದಾಗಲೇ ನನಗೆ ನೆಮ್ಮದಿ. ಕೋಳಿ ತತ್ತೈತ್ರಿ. ಒಂದು ಸಲ ನೀವೇನಾದ್ರು ನನ್ನ ತತ್ತಿ ತಿನ್ರಿ ಅಂದ್ರೆ ನೆನೆಸ್ಕೊಂತ ನನ್ನ ಕಡೆನ ಬರ್ತೀರಿ. ಬರ್ರಿ ಬರ್ರಿ ಬಡ ಬಡ ಬರ್ರಿ ತತ್ತಿ ತಗೊಂಡು ಬಂದಿನಿ ಬರ್ರಿ. ತಗೊಂಡ್ರೆ ಹಸಳಿ ಬರಾಕತ್ತಿ ಬರ್ಲಿ ಬರ್ಲಿ ಬರ್ಲಿ. 170 ಯಾಕ ಹುಡುಗ ಮೈಯಾಗ ಐತಿ ಒಮ್ಮೆರ ನಕ್ಕ ಬಿಡಪ್ಪ, ಎಣ್ಣೆಯ ಕಚ್ಚ ಬಿಡಪ್ಪ. ಎಬಸಂಗಿಲ್ಲ, ನಾನೇ ಎಬಸ್ಲೇ. ತಂಡಿ ತಂಡಿ ಹಬ್ಬದಾಗ ಕಿಂಡಿ ಕಿಂಡಿ ಜಂಪರ್ Gori
ದೋಸ್ತ ಅವೆಲ್ಲ ಬೇಡ ನಾ ಯಾವಸಲೇ ಮುದಕ್ ಸುಚ್ಚಪ್ಪ ನೀವು ಕೆಲಸ ಇಲ್ಲ ಎಲ್ಲ ಹುಡುಗ ನನ್ನ ನಿನ್ನ ಗಡುಗ ಕೆಳಗಿನಾಗ ಹೌದಾ ಮ್ಯಾಗಿನ ಕೆಳಗ ಚೇಂಜ್ ಮಾಡಿದ್ಯಾ ಒಳಗಿಂದು ಹೊರಗ ಹೊರಗಿಂದು ಒಳಗ ಹಿಂದಿಂದ ಮುಂದ ಯಾಕೆ ಸಿಗಿಸ್ತಿ ಬಿಡ ಎಲ್ಲ ಮುಂದಿಂದ ಹಿಂದ ಕೆಳಗಿಂದ ಮ್ಯಾಗ ಮ್ಯಾಗಿಂದ ಕೆಳಗ ಒಳಗಿಂದ ಹೊರಗ ಹೊರಗಿಂದ ಒಳಗ ಎಲ್ಲ ಅದಲ ಬದಲ ನಿಂದು ಎಲ್ಲ ಅದಲ ಬದಲ ಕೆಳಗು ಅದಲ ಬದಲ ನಿಂದು ಮ್ಯಾಗು ಅದಲ ಬದಲ ಮೊದಲಿನ ತಿಗರ ಈಗಿನ ತಿಗರಿಗೆ ಭಾರಿ ಅದಲ ಬದಲ ಕೆಳಗು ಅದಲ ಬದಲ ಹಂಗ ಮ್ಯಾಗು ಅದಲ ಬದಲ ಹಿಂದು ಅದಲ ಬದಲ ನಿಂದು ಮುಂದು ಅದಲ ಬದಲ ಕಟ್ಲಿ ರಾತ್ರಿ ಬಂದ ಹಾವು ಕಚ್ಚಲಿ ಮೂರು ಮಗಸಿ ಮಣ್ಣ ತೂಕಲಿ ಏ ಮೂಲಕ ಕಣಿಗಿನ ಕಾಣಿಸ್ತಾವ ಇಲ್ಲ ನಿನ್ನ ಹಣ ಎತ್ತಲಿ ಮುಚ್ಚ ಬಾಯಿ ನಾನು ಆಗಳಿಂದ ನೋಡತ್ತನ ನಿಂದೇನು ಬಾಯಿ ಕಣ ಬೊಮ್ಮ ಐತ ಏ ಯಾಕೋ ಮುದುಕ ನನಗ ಬಂದ ಹಾದ ನನಗ ದಿಮಾಕ್ ಮಾಡ್ತಿಲ್ಲ ಯಾಕ ಮಗ ಮೈಯಾಗಿನ ಸೊಕ್ಕ ನಿನ್ನ ತಿಂಡಿ ತಿಂಡಿಲ್ಲ ಬಾಯಿಲೆ ತಿಂಡಿದ ಕರೆಕರವ ನಂದಾಗ ತೊಡ ಮಾಡ್ತೀನಿ ಬಾಯಿಲೆ ಯಾಕೆ ಮಗನ ಸೊಕ್ಕ ಕಣ್ಣಿಂದ ಸೊಕ್ಕೇನಿಲ್ಲ ನಾ ಒಂದು ಗುಂಗಿನ್ಯಾಗ ಬರತ್ತೀನಿ ನೀ ಒಂದು ಗುಂಗಿನ್ಯಾಗ ಬರತ್ತಿದ್ದೆ ನನ್ನ ಗುಂಗಿನ್ಯಾಗ ನಿನ್ನ ಗುಂಗಿ ಸೇರಿ ಏನು ಎಡವಟ್ಟಿಗಿತ್ತೆ ಜರ ಸುಧಾರಿಸ್ಪ ಯಾಕಂದ್ರ ನನಗೂ 60 ವರ್ಷ ನೋಡ ಒಂದ್ ಜರ ಹರು ಆಗ್ತೈತೆ ಇನ್ನೊಂದ್ ಜರ ಅಡ್ಜಸ್ಟ್ಮೆಂಟ್ ಮಾಡ್ತಾರ ಏನೋ ಮುದುಕ ನನಗ ಹಾದದ್ದಲ್ದ ಮತ್ತ ಈ ಕೊಡಿ ಬಡಿಸಿ ನನ್ನ ಪುಟ್ಟಾಗಿರುವ ನನ್ನ ಬಂಗಾರ ತತ್ತಿನ ಓಡದ್ ಬಿಟ್ಟಾವ ಅಲ್ಲೋ ಮರ್ಯ ಮತ್ತ ಒಡ್ರದಲ್ದ ಮತ್ತ ದಿಮಾಕ್ ಮಾಡಾಕತ್ತಿಲ್ಲ ಹೆಂಗ ಅಂತ ಈಗ ನಾನು ತತ್ತಿನ ವ್ಯಾಪಾರ ಹೆಂಗ್ ಮಾಡಿ ಅಂತ ನನಗೆ ಸಂತೈತಿ ಬರೀ ಆಗ್ತಾರ ಅವನು ತುದಿ ಬೈತ ತುದಿ ಅದ ತುದಿ ದೇವರ್ಷಿ ಮುಂದೆ ಬೆಕ್ಕನಾಶಿ ಮುಂದೆ ಅದನ್ನೆಲ್ಲ ಏ ಯಾರಿ ಬೈಯಾಕತ್ತೀನಿ ಏ ನಿನಗಲ್ಲ ಯಾರಿಗೆ ಬೈಯಾಕತ್ತೀವಿ ಯಾರಿಗೆ
ಐತ್ಲ ಮಾಡಬಾರ್ದು ಮಾಡೈತಿ ಅದೇನ್ ಅಂತಾರಲ್ಲ ಅಡಿಕೆ ಹುಡುಕಿ ಬಿಡಬಾರ್ದತ್ತ ಹುಡುಗಿನ ಕೆಣಿಕಿ ಬಿಡಬಾರ್ದತ್ತ ಈ ಬೇಬರ್ಸಿ ಮುಂದೆ ಕೆಣಿಕಿ ಬಿಟ್ಟೈತಿ ಇನ್ನು ಮುಂದ ಏನೇನ್ ಮಾಡ್ತೈತಿ ನೋಡ್ನು ಏನ್ ದೊಡ್ಡ ನಿನ್ನ 3 ಕೈತಿ ಈಗ 3 ಹೊಡೆದ 3 ಬರಿ ಹಾಕದಂಗ ಆಗೈತೆ ಹೊಟ್ಟಿಗೆ ನೀವೇನ 6 ಹೊಡೆದಿತ್ತಂದ್ರ ನನ್ನ ಹೊಟ್ಟಿನ ಗತಿ ಅದೋ ಗತಿ ನೋಡ ರತ್ನ ಒಂದ್ ಕೆಲ್ಸ ಮಾಡು ಯಾರಾದ್ರ ಅಕಸ್ಮಾತ್ ತೈತಿಬೇಕಂತ ಬಂದ್ರಂದ್ರ ಈಗ ಮುದುಕುಂದ ತುದಿ ಏನೋ ಮುದುಕ ಅದೆಲ್ಲ ಚೂಪ್ ಐತಿ ಮಂಡ ಐತದ ಏ ಮಂಡ ಬೇಕ 60 ವರ್ಷದ ಎಲ್ಲ ಆದ್ಮಕ್ ಮಂಡ ಆಗ್ತಾವ ಯಾರಾದ್ರ ಅಕಸ್ಮಾತ್ ಬಂದ್ರಂದ್ರ ಒಳ್ಳ 50 ಪೈಸೆ ಕಮ್ಮಿ ಮಾಡಿ ಕೊಟ್ರ ಆತ ಇಟ್ಟಕ ಯಾಕೆ ಗಂಡಸತ್ರ ಇಂಡಿಗೆ ಮಾರಿ ಮಗನ್ ನಿಂತಿದೆ ನೀ ಬರ್ಲಿಲ್ಲ ನಾ ಬಾರಿಸಲಿಲ್ಲ ಅದು ಏನೂ ತಂದ ನಡಮೈನಾಗ ಇಟ್ರಂತ ಅದನ್ನೇ ಅಂತಾರಲ್ರಿ ಹಿರಿಯರು ಆಸೊತ್ತು ಬಾಸೊತ್ತ ಅಕ್ಕನ ಮನೆಗೆ ಹೋದ್ರ ಅಕ್ಕನ ಗಂಡ ಇಟ್ಯಾರ ಅಂದಿದ್ರಂತ ಹಂಗಾತಾರ ಇದ್ರ ಬಾಳೆ ಹೋಗಿ ಅದೆಲ್ಲ ಇರೋಲ್ಲ ಮಗನ ಸರಳ 100 ರೂಪಾಯಿ ಕೊಟ್ಟದಾತ ಇಲ್ಲ ಅಂದ ಈ ಒಂದು ಗಾಜು ಓಡ್ಯಾಕ ಕಳಿಕೆ ದುರ್ದವಯ್ಯ ನಿನಗೆ ಹೊಡಿಬೇಕಾದ್ದು ತೆಂಗಿನಕಾಯ ಈಗ ಯಾಕೆ ಕೊಡ್ಬೇಕ್ರಿ 100 ರೂಪಾಯಿ ಅದಕ್ಕ ನನ್ನ ತತ್ತಿ ಹೊಡೆದ ಕಸರತ್ತು ಮಾಡಿಲ್ಲ ಅದಕ್ಕೆ ಮಗನ ಅಲ್ಲ ಅಲ್ಲ ಅವನು ಈ ಬೈದಿ ಬಂಗಾಗಪ್ಪ ಈ ರಸ್ತಾದಾಗ ಒಂದ ಕಸರತ್ತು ಮಾಡ್ತಾವ. ಏ ಬಡ್ಡಿ ಬಂಗಾರ ರೊಕ್ಕ ಕೊಡದಿಲ್ಲ ಹಿಂಗ ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ ನೀ ಕೊಡದಿಲ್ಲ ಅದಿಲ್ಲ ಯಾರಿಗೆ ಅಂತ ಹೇಳಕ್ ಕೊಡುದಿಲ್ಲ ಕೊಡದಿಲ್ಲ ಬಾ ಲಾಸ್ಟ್ ಕೇಳಕತ್ತೀನಿ ಕೊಡದಿಲ್ಲ ಕೊಡುದಿಲ್ಲ ಅಂದ್ರೆ ಏ ಕೊಡುದಿಲ್ಲ. ಮುದುಕ ಲಾಸ್ಟ್ ಕೇಳಕತ್ತೀನಿ ಕೊಡದಿಲ್ಲ ಸುಮ್ಮನೆ ತಲೆ ಕೆಡಿಸ್ಬೇಡ ನಂದು ತಲೆ ಕೆಡ್ಸ್ಬೇಡ ನಾನು ಕೊಡುದಿಲ್ಲ ತಲೆ ಕೆಡಿಸ್ಬೇಡ ಕೊಡದಿಲ್ಲ ಕೊಡುದಿಲ್ಲ ಅಂದ್ರೆ ಕೊಡದಿಲ್ಲ ಕೊಡುದಿಲ್ಲ. ಲಾಸ್ಟ್ ಓದಿಲ್ಲ ಕೊಡುದಿಲ್ಲ ಅಯ್ಯಯ್ಯೋ ಅಯ್ಯಯ್ಯೋ ಇವ ನನ್ನ ಕೈ ಹಿಡಿದು ರೇಪ ಮಾಡಕ್ ನಿನ್ನ ಕೈ ರೇಪ ಮಾಡಕ್ ಬಂದನ ಬರ್ರ ನನ್ನ ಕೈ ಮುಗಿತಾನಿಲ್ಲ ಅಲ್ಲ ಇಂಥ ಸೇರ್ನಾಗಿ ಹೆಣ್ಣು ಕೊಯ್ಲಾನಾಗಿ ಅಂತ ನಂಗೆ ಗೊತ್ತಿದ್ದರ ಅಲ್ಲಿ ಕಸರ ಮೇಲೆ ಕಳ್ಳು ಹೋಗೋದು ನಾಯಕ ಮಾರಿ ಸುಟ್ಬಿಡ್ತೀನಿ ನಿನ್ನ 100 ರೂಪಾಯಿ ನಾ ಮೊದಲ ಯಾರು ಗೊತ್ತಿತ್ತ ನೀನು ಬಂಗಾರಪ್ಪ ಬರೀ ಬಂಗಾರಪ್ಪ ಅಲ್ಲ ಬಡ್ಡಿ ಬಂಗಾರಪ್ಪ ನಾಳೆ ಊರಾಗ 4 ಮಂದಿ ನನ್ನ ಮನೆಗೆ ಹೆಂಗ್ ಬರೋದು ಬಡ್ಡಿ ಯಾಕ ನೀ ಇಂಥ ಹೆಣ್ಣಂದ್ರೆ ಮೊದಲು ನೀನು 100 ರೂಪಾಯಿ ತಗೋ ಅದಕ್ಕೊಂದು ಜೀವ ಕೂಡಿಸಿ 1000 ರೂಪಾಯಿ ಕೊಡು ಕೊಡ್ತಾನ 3 ಕೈತಿಗೆ 100 ಐತಿ ಮತ್ 1000 ಕೊಡ್ಲ ನಿಂಗ ಅಯ್ಯ ಮುದಕ ಶಾಣೆ ಓದಿಲ್ಲ ಕೊಡು ಶಾನೆ ಅಲ್ಲ ಇಟ್ಟ 100 ರೂಪಾಯಿ ಕೊಡ್ಬೇಕಾದ್ರೆ ಎಷ್ಟು 2 ದಿವಸ ಬೈಟಿ ಆಯ್ತು ನನ್ಗೆ ಹೋದಿತ್ತನ ನಾ ಮೊದಲ ಹೇಳಿದ್ನಿಲ್ಲ ಕೈಯ ಕಡ್ಡಿ ಕೊಟ್ಟು ತಗೋ 100 ರೂಪಾಯಿ ನಿನ್ನ ಟೀಕಿಗೆ ಒಂದು ದೊಡ್ಡ ನಮಸ್ಕಾರ ಹಾ ನಾ ಮೊದಲ ಹೇಳಿದೆ ಕೈಯ ಕಡ್ಡಿ ಕೊಟ್ಟು ಕೊಡು 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 ಅಂತ ಕೇಳಿಲ್ಲ ತಗೋ ಈಗ ಹಿಡ್ಕೋ ಮಗನಿ ದುಡ್ಡ ಅಂತ ಮುಂಜಾನೆ ಯಾರ ಮಕ ನೋಡಿದ್ದೆ 100 ರೂಪಾಯಿ ಲಾಭ ಆಗತ್ತೆ ಈ ಬಡ್ಡಿ ಬಂಗಾರಪ್ಪ ಮೋಸ ಮಾಡಿ 100 ರೂಪಾಯಿ ವಸೂಲಿ ಮಾಡಿದಿಲ್ಲ ಇದನ್ನ ಹೆಂಗ ವಸೂಲಿ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತೆ ಮತ್ತೆ ಹೋಗ ನಾ ಯಾರು ಓದಿತ್ತಾನೆ ಯಾರು ಹೋಗ ರಾಜಕುಮಾರ್ ಅಂತ ತುಮಕ ತುಣುಕನು ಹೋಗಿ ಒಂದು ಕಾಲು ಮುಂದೆ ಮೆಳಕು ಕಾಲು ಬರ್ತೈತೆ ನಿನ್ನ ನೋಡ್ಕೊತಾನ ಏ ಹೋಗ್ ಚಲ್ ಬೇ ಚಲ್ ಹೋಗಿ ಚಲ್ ಮುದಕ್ ಹೋಗ್ತೀವಿ ನಾ ಹರಿದ ಪಿಗರ್ ಬರಕತ್ತೈತಿ ಬರಲಿ ನನಗೆ ಒಳಗೆ ಸೇರಿದರೆ ಕಲೆಕ್ಷನ್ ಕೆಳಗೆ ಸೇರಿದರೆ ಇಂಜನ್ ಒಳಗೆ ಸೇರಿದರೆ ಕಲೆಕ್ಷನ್ ಕೆಳಗೆ ಸೇರಿದರೆ ಇಂಜನ್ ನಿನಗಾಗಿ ನಾನು ಬಿಡುತ್ತನ ಬಾರಿ ತಟಕ ತಟಕ ತಾನೆ ನಿನಗಾಗಿ ನಾನು ಬಿಡುತ್ತನ ಬಾರಿ ತಟಕ ತಟಕ ತಾನೆ ಒಳಗೆ ಸೇರಿದರೆ ಕಲೆಕ್ಷನ್ ಕೆಳಗೆ ಸೇರಿದರೆ ಇಂಜನ್ ನಿನಗಾಗಿ ನಾನು ಬಿಡುತ್ತನ ಬಾರಿ ತಟಕ ತಟಕ ತಾನೆ ಬನ್ನ ಮಾಮನ ಬುಲೆಟ್ ಗಾಡಿ ಬಾಪಳೆ ಗಾಡಿ ಪಡ್ಡು ಪಡ್ಡು
ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತೈತಿ ನೆನಪು ಬರತೈತಿ ಮನದಾಗ ಹೆಂಗೆಂದು ಆಗತೈತಿ ನೆನಪು ಬರತೈತಿ ಮನದಾಗ ಹೆಂಗೆಂದು ಆಗತೈತಿ ನಮ್ಮೂರ ಜಾತ್ಯಾಗ ನಿನ್ನ ಹಿಂದಿಂದ ಬಂದಾಗ ನಮ್ಮೂರ ಜಾತ್ಯಾಗ ನಿನ್ನ ಹಿಂದಿಂದ ಬಂದಾಗ ಕಂಡಾಗ ಕನ್ನಡದ ಕರಿಯಮ್ಮನ ಗುಡಿ ಮಂಗ ಫೋನ್ ನಂಬರ್ಗಳು ಕೇತನ ಧೈರ್ಯ ಮಾಡಿ ಮಾಡಿ ನನ್ನ ಹಾಲ ಕೊಡುತ್ತಲು ಬರಿಯ ಮಾಡಿ ಮಾತಿಲ್ಲ ಎಡದೆಲ್ಲ ಮೊಟ್ಟೆಲ್ಲ ಕನಸಾರ ಮನಕ ಮೈ ಕೈ ತುಂಬಿ ಮನಕ ಕೈ ಯಾರ ಬಲಕ ಫೋನ್ ನಂಬರ್ಗಳು ಕೇತನ ಧೈರ್ಯ ಮಾಡಿ ಕನ್ನಡ ದೇವರಿಗೆ ನೀ ಕೈಯಾಗ ಕಟ್ಟಬೇಕು ಇಲ್ಲೇ ಮಾಡ್ಲು ಏನ್ ಸಲಾಟೆ ಮಾಡ್ಲು ಏನ್ ನಮ್ಮ ಮಣ್ಣಿ ಸಂದ್ರಿ ಕೊಲ್ಲಾಯ್ತಾನೆ ಮಾಡ್ಲು ನೀ ಎಲ್ಲಿ ಕರೀತಿ ನೋಡ ಅಲ್ಲಿ ಬರಕ್ ರೆಡಿ ನೋಡ್ತೀನಿ ಮಾಡುದು ಮಾಡ್ತೀವಿ ಚಂದಾಗ ಮಾಡ್ಬೇಕು ಮತ್ತೆ ಪೈಲಾಗ ಇಂಜೆಕ್ಷನ್ ನೀವೇನಾದ್ರು ತಪ್ಪ ತಿಳ್ಕೊಂಡ್ರಿ ಮತ್ತೆ ಚೆಲ್ಲಿತು 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 ಪಾಯಸ ಚೆಲ್ಲಿತು ಚೆಲ್ಲಿತು ಬೇಡ ನಾಗರ ದಿನ ಬೇಕು ನಡಬರ್ಕ್ ಬರ್ತಿರ್ಬೇಕು ಎಮೋಷನ್ ನಂದೈತಿ ಬಸ್ಲೆ ಯಾಕೋ ಡಾಕ್ಟರ್ ನಡು ರಸದ ನಿಂತ ಹೆಣ್ಣು ಮಕ್ಕಳಿಗೆ ಹೆಂಗ್ ಬೇಕಾದ್ರೆ ಮಾತಾಡಕತ್ತಿಲ್ಲ ಮರ್ಯಾದೆ ಕೊಟ್ಟು ಮಾತನಾಡು ನೋಡ ತಗ್ಗಿ ಮಾಡು ಹುಡುಗಿ ನಾನ್ ಪ್ರತ್ಯೇಕ ನಾ ಪೇಷಂಟ್ ಮಾಡಕ್ ಹೋಗ್ತೀನಿ ನೀನ ಬಂದು ಕೇಳಿ ಅಲ್ಲಿ ಮಾಡ್ತೀನೋ ಇಲ್ಲಿ ಮಾಡ್ತೀನೋ ತಪ್ಪು ಯಾರ್ದ ಇದ್ರಾಗ ನಂದ ಮಾಡ್ಕೊಳಕ್ ನೀನು ಮತ್ತೆ ನನ್ನ ಬ್ಯಾಗ ಹೊಂಟೀನಿ ಮಾಡಕ ನೀನು ಮಾಡ್ಲಿ ಎಲ್ಲಿ ಮಾಡ್ಲಿ ಅಲ್ಲ ಮರ್ಯ ಅದೇನೋ ತೆಳಗಿನ ನೋವು ಮ್ಯಾಗಿನ ನೋವು ಚೆಕ್ ಮಾಡ್ತೀನಿ ಪೈಲ ಒಂದು ಮಾಡ್ತೀನಿ ಆಮೇಲೆ ತೆಳಗಿನ ನೋವು ಏನು ಮ್ಯಾಗಿಂದ ನೋವು ಅಕರಾಗ ನಡುವಿಂದ ಗುಳುಗುಳು ನೋವು ಇದ್ರ ಹೇಳ ಮೊದಲ ಚೆಕ್ ಮಾಡ್ತೇನೆ ಎಲ್ಲಿ ಉಸಾದೈತಿ ಎಲ್ಲಿಗೆಲ್ಲಿ ಗುಳುಗುಳು ಐತಿ ಇಲ್ಲಿ ಬಾ ಎಲ್ಲಿ ಬರ್ಲಿ ನಾ ಮಾಡಾಕ ಬಂದಾನ ಮಾಡ್ತಾನ ತಡಿ ಮಾಡಿಸ್ಕೊಳಕ್ಕೆ ನಾನು ನಡಬರಕ್ಕೆ ನೀ
ಅವನ ಈ ಭವಿಷ್ಯದ ಗೌರ್ಮೆಂಟ್ ಬಂದಾಗಿಂದ ನಮ್ಮ ಊರಾಗ ಒಂದು ಚೀಸಿ ಆಗಿದ್ರೆ ಚಲೋ ಹೊತ್ತ ನೀನ ಯಾಕೆ ಅಷ್ಟು ಕರೆಂಟ್ ಐತಿ ನಿಮ್ಮ ಮೈಯಾಗ ಅಷ್ಟು ಕರೆಂಟ್ ನಾವು 7 ಹಾಕ್ಬಿಡ್ದ ಕೈ ಆಡ್ಸೋದಕ್ಕಾಗೈತಿ ಈ ಭವಿಷ್ಯದ ಗೌರ್ಮೆಂಟ್ ಬಂದಾಗಿಂದ ಅದಕ್ಕೆ ಹೇಳ್ಯಾರ ಎಷ್ಟು ಕರೆಂಟ್ ಐತೆ ನಿನ್ನ ಮೈಯಾಗ ಅದಕ್ಕ ಕರೆಸ್ಯಾರಪ್ಪ ಕರೆಂಟ್ ಇದ್ರೆ ಬದಾಮಿಂಡಿಲಿ ಕರೆಸ್ಯಾರ ಹೌದು ನಮಗೂ ಭಾಳ ಚಲೋ ನಮಗೂ ಪುಷ್ಪವತಿ ಈಗ ನಿನಗ ಎಲ್ಲಿ ಏನಾಗೈತೆ ಚೆಕ್ ಮಾಡಿ ಒಂದ ಗುಳಿಗೆ ಕೊಡ್ತಾನ ಒಂದ್ ಸುಜಿ ಮಾಡ್ತಾನ ಈಗ ಒಂದ್ ಗುಳಿಗೆ ತಗೋ ಮತ್ತೊಂದ್ ಗುಳಿಗೆ ಕೊಡ್ತಾನ ನಾಳೆ ಮಧ್ಯಾಹ್ನ ತಗೋ ಈಗೇನ್ ಮಾಡ್ತಾನಲ್ಲ ಅದೇ ಸ್ಪೀಡ್ ಆಗೈತಿ ಈಗ ಮಾಡೋದ ನಾಳೆ ರಾತ್ರಿ 10 ಗಂಟೆಗೆ ಬಾ ಅವಾಗ ಕಮ್ಮಗ ಮಾಡಿ ಕಳಿಸ್ತಾನ ಇಂಜೆಕ್ಷನ್ ನನ್ನ ಬ್ಯಾಕ ಕಾಸಾಕಲಿ ಅಂತ ನಾವಲ್ಲಿ ಅದು ಮನುಷ್ಯರಿಗೆ ಮಾಡೋ ಇಂಜೆಕ್ಷನ್ ಏನು ಹಂಗೆಲ್ಲದ ಈಗ ಇಂಜೆಕ್ಷನ್ ಐತೆ ಟ್ಯೂಬ್ ಅದ ಮನುಷ್ಯರು ಮಾಡೋದು ಅದಾವ ಈಗ ನೋಡ ಒಂಟಿಯನ್ನ ನಡುರಸದ ನಿಂತೈತಂತ ಹೆಂಗ ಬೇಕಾದ್ರೆ ಮಾತಾಡಿದ ಮಗನ ಬಾಯಾಗಿನ ನಾಲ್ಗೆ ಕತ್ತರಿಸಿ ಕೈಯಾಗ ಕೊಡ್ತೀನಿ ಬಲ ಜೋಕಿ ತಪ್ಪು ತಿಳ್ಕೋಬೇಡ ತಪ್ಪು ತಿಳ್ಕೋಬೇಡ ಚೆಕ್ ಮಾಡ್ತೀನಿ ಅಂತ ಹೇಳಿದೆ ಅಷ್ಟಕ್ಕೆ ಸಿಟ್ಟಿಗೆ ಬಂದ ನನ್ನ ಮೇಲೆ ಅವ್ನು ಎತ್ತಬೇಕಾದ್ರೆ ಮಾತಾಡದಿ ಸಿಟ್ಟು ತನ್ನ ಶಾಂತಿ ಪರಲಿ ಅಂತ ಕೇಳಿಲ್ಲ ಸಾರಿ ಡಾಕ್ಟರ್ ತಪ್ಪಾತ್ರೆ ನನ್ನ ಕ್ಷಮಿಸಿ ಬಿಡ್ರಿ ಡಾಕ್ಟರ್ ಮೊದಲ ನನಗೆ ಆರಾಮ್ ಮಾಡ್ರಪ್ಪ ಆರಾಮ್ ಮಾಡ್ಕೊಂಡು ನೀವು ಸ್ವಲ್ಪ ನಿಮ್ಗೆ ಪುಣ್ಯಾರ ಬರ್ತೈತೆ ಸ್ವಲ್ಪ ಹಿಂಗ್ ಬರ ಹಾದಿಗೆ ಹಿಂಗ್ ಬಾ ನಾವಂತೂ ಡಾಕ್ಟರ್ಗಳು ಅಂದ್ರೆ ಹೆಂಗ ಕೈಲಿಕರು ನಮಗೂ ಡಾಕ್ಟರ್ ಇರ್ತೈತೆ ಎಲ್ಲ ಅದ ಡಾಕ್ಟರ್ ಇರಂಗಿಲ್ಲ ಈಗ ಒಂದ್ ಸೂಚಿ ಮಾಡಿಸ್ಕೊತೀನಿ ನೀವ್ ಮಾಡಾಕ ನಿಂತೇನೆ ಮಾಡಸೋ ಅದು ಮಾಡ್ಸಾಕ ಬನ್ನಿ ಮಾಡ್ಕೋತಂದ್ರೆ ಅಟ್ಟ ಮಾಡೋಣ ಇದ್ರ ಮಾತು ಮುಂದಿನ ಪೇಷಂಟ್ ಅದಾವ ಇಲ್ಲ ಈಗ ನಿಂಗೆ ಈ ಸಿರಿಂಜ್ ಬೇಕು ಏನಿಲ್ಲ 16 ವಯಸ್ಸಾಗಿ ಅಟ್ಟ ಇದ್ರೆ ಮಾಡ್ಲಿ ಎಲ್ಲ ನೋಡಿದ ಅಂತ ಸುಜಿನ ಕರೆ ಯಾರಿ ಮಾಡಿ ಬಂದೆ ಕರೆಯ ಈಗ ಅಂದಾಜ್ ಒಂದ 21 ನಂಬರ್ ನೋಡಿ ಹೌದಲ್ಲ ವಾಟ್ ಮನಿ ಮಾಡಿದ ಒಟ್ಟು ನನ್ನ ಮ್ಯಾಕ್ ಕಳ್ಸಾಕ ಏ ಇಲ್ವಾ ದೇವರನ್ನು ನೀವು ಕಳ್ಸಂಗಿಲ್ಲ ನಮ್ಮ ಡಾಕ್ಟರ್ಗಳು ಅಂತ ಬುದ್ಧಿರಂಗಿಲ್ಲ ಅಂತ ಯಾವ ಬುದ್ಧಿರಂಗಿಲ್ಲ ಪ್ರತಿಯೊಂದು ಜೀವ ಉಳಿಸಾಕ ಹೋಗ್ತಾರೆ ಡಾಕ್ಟರ್ಗಳು ಯಾವ್ದಕ್ಕ ಕೊಲ್ಲಾಗ ನೋಡಂಗಿಲ್ಲ ಏನ್ ಹೆಣ ಎತ್ತಲಿ ಏ ನನಗೆ ಏನಾಗ್ತಂತೆ ನಾಲ್ಕು ಮಂದಿ ಹಗಲು ಮೇಲಿನಿಂದ ಹೊರಲಿ. ಡಾಕ್ಟರ್ ಸಾಹೇಬ್ರ, ಬರ್ರಿ ಮಾಡ್ರಿ ಇಂಜೆಕ್ಷನ್ ಸ್ವಲ್ಪ ಉರಿತೈತೆ ಪೈಲಾಗ ಏ, ಅವೆಲ್ಲ ಕಾಮನ್ ಆಗ್ಬಿಟ್ಟೈತಿ ಉರಿಯೋದು ತ್ರಾಸ ಆಗೋಲ್ಲ ಸೂಜಿ ಏನಿದೆ ಒಳ ಹೋಗುತ್ತಾ ಕಟ್ಟ ನುಗ್ತೈತೆ ಒಳಗ್ ಹೋತಂದ್ರ ಸಮಾಧಾನ ಆಗ್ತೈತೆ. ಇಟ್ಟು ಚಿರಾಳಕತ್ತಿರಲ್ಲ ಅವನ ಕಡೆ ಮುಂದಿನ ತುದಿ ಅಂತ ಕೇಳ್ರಿ ಏನ್ ಮುಗಿಯತ್ತ? ಇದೇನಾಗಿ ಸೂಜಿ ಸೂಜಿನ ಮಾಡ್ತ ಬಂದನು. ಹಂಗಿಲ್ಲದ ರತ್ನ ಸೂಜಿ ಎಲ್ಲರಿಗೂ ಮಾಡಿ 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 ಸೌದೈತೆ ಅದಕ್ಕೆ ಈ ಸೂಜಿ ತಂದ ನಾನು ಈಗ ಅತಿ ಸಮಾಧಾನ ಆಗಬೇಕು. ಹೌದಾ ಎಲ್ಲ ತಗೊಂಬಂದಿ ಒಂದ ಮಿಸ್ ಮಾಡೀನಿ ಎಣ್ಣಿಲ್ಲ ಸೂಜಿ ಫಸ್ಟ್ ಸುತ್ತ ಕಾಣಂಗಿಲ್ಲ ಅದ ತಗದ ತುರ್ಕಾಕ್ ಚಲೋ ಆತು ಅವಾಗ ಕಾಣ್ತೈತಿ. ಒಳ್ಳೆ ಇರ್ತೈತೆ
ಕಂಡೀಷನ್ 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 ಐತಿ ಮಾಡೋದು ಮಾಡ್ತಿ ಮಲ್ಸಾಕ ಮಾಡು ನಾ ಇನ್ನೂ ಯಾರ ಕಡೆ ಮಾಡಿಸ್ಕೊಂಡಿಲ್ಲ ಯಾರ ಕಡೆ ಮಾಡ್ಕೊಂಡಿಲ್ಲ ಅವ್ರ ಎಕ್ಸ್ ಮೇಲೆ ನೋಡ್ಬೇಕ್ರ ಕೇಳೋರು ನೋಡ್ರಿ ಹುಡುಗರ ವಯಸ್ಸು ಹುಡುಗರಲ್ಲಿ ನೋಡ್ಕೊತೀರಿ ಈಕಿ ಯಾರ ಕಡೆ ಮಾಡಿಸ್ಕೊಂಡಿಲ್ಲ ಅಂತ ನಾ ಮಾಡೋದ್ನ್ಯಾಗ ಸ್ವಲ್ಪ ಕಣ್ಣು ಮುಚ್ಕೊಂಡು ಕೂತ್ರ ಅದಕ್ಕೆ ಸಮಾಧಾನಲೇ ಮಾಡ್ತಾನ ಆಮ್ಯಾಲ ಕೇಳಕ್ರಿ ಹೆಂಗ್ ಮಾಡಿದ ನಮ್ಮ ಡಾಕ್ಟರ್ ಸಾಹೇಬ್ರ ಮಾಡಿ ಕೇಳ್ತಾರೆ ಹುಡುಗರ ಕೇಳಕ್ರಿ ನೀವು ಮಾಡ್ಲಿ ಮಾಡು ಹೇಳಿ ಸೂಜಿ ಮಾಡುವ ಇದ ಸೂಜಿ ತಗೋತಾನ ಪಾಪ ನಿನಗೂ ಯಾಕೆ ಸಣ್ಣ ಐತಿದಿ ಇದು ಪೈಲ ಸರಿ ಮಾಡಿಸ್ಕೊಂಡಿ ಅನ್ಬೇಕ ಈ ಸೂಜಿ ನಡೆಯಂಗಿಲ್ಲ ನಿನಗ ಎರಡನೇ ಸರ್ಕಾದ್ರೆ ಇದನ್ ತ್ರಾಸ ಆಗೋದಿಲ್ಲ ಪೈಲ ಸಣ್ಣ ಸೂಜಿನ ಮಾಡ್ತಾನ ಆಯ್ತಾಯ್ತು ನೀ ಹೆಂಗಂತಿ ಹಂಗ ಹೊಯ್ಕೋತಿ ಯಾಕ ಡಾಕ್ಟರ್ ಕಡೆ ಹೋದ್ರ ನಾನು MBBS ಮ್ಯಾಲ ಚಿಪ್ಪಳ ಕೋರ್ಸ್ ಐತಾರ ನಿಮ್ ಸಾವಕಾಶ ಮಾಡಿದಾನ ಅದು MBBS ಡಾಕ್ಟರ್ ಸರ್ಕಾರದವ್ರು ನೋಡಿದಿಲ್ಲ ಮಾಡ್ತಾರ ನಾನು ಸುಮ್ಮ ಸೇವಾ ಮಾಡಕ್ ಬಂದಾನ ನಿಮ್ಮಂತ ಹರಿಯದ ಹೆಂಗ್ ವಯಸ್ಸು ಹುಡುಗಿಯರ್ಗ ಅದ್ರಾಗ ನೀ ಪಗಾರೇನು ಕಾಣಿದ್ನು ನನಗ ನಂದೆಲ್ಲಾ ಹೋಗ್ಲಿ ಪಾಪ ಈಗ ಹುಡುಗಿ ಸಮಾಧಾನ ಕಳಿಸ್ಬೇಕಂತ ನನ್ ತಲೆಯಾಗೈತಿ ನೀ ಮತ್ ತ್ರಾಸ ಆಗೈತಿ ಯಾಕೆ ನುಸಾದೈತಂದ್ರೆ ಏನ್ ಹೇಳ ನಿನ್ನ ಪುಣ್ಯ ಬಂತು ನಾನ್ ಬಲ್ಲ ಮಾಡು ತನಕ ಒಂದ ಮಾಡಿದ ಬಳಕ ಒಂದ ಏನು ಮಾಡಲಕ್ಕ ಆಕಿ ಹೋದು ಮತ್ತು ಒಂದ ಯಾಕಾತು ತಿಳಿಯಲಿಲ್ಲ ಅದು ಇಲ್ಲಿ ಏನು ಅಂತಾರೆ ಹಿಂಗಾತು 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 ಹುಡುಗ ಹುಡುಗಿ ಪ್ರೀತಿ ಬಹಳ ಬೇಷ ನಡೆದತಿ ಹುಡುಗಿನ ಹಿಂದೆ ಹುಡುಗಿ ಮನೆಗೆ ಬಂದತಿ ಯಾಕಾತು ತಿಳಿಯಲಿಲ್ಲ ಅದು ಇಲ್ಲಿ ಹುಡುಗ ಚಡ್ಡಿ ತರರ ಚಡ್ಡಿ ತರರ ಕ್ಯಾಂಟ್ ತರರ ಚಡ್ಡಿ ತರರ ಇಂಜೆಕ್ಷನ್ ಸರಿಯಾಗಿಲ್ಲ ಇಂಜೆಕ್ಷನ್ ಸರಿಯಾಗಿಲ್ಲ ಸೋಜಿ ಮಾಡ್ತೀನಿ ಎರಡು ರೋಗಿ ಕಟ್ತೀನಿ ಒಂದು ಸೋಜಿ ಮಾಡ್ತೀನಿ ಎರಡು ರೋಗಿ ಕಟ್ತೀನಿ ನೋಡಿ ಎರಡು ಗೋಗಿ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗೋಗಿ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗೋಗಿ ಕೊಡ್ತೀನಿ
ಕಣ್ಣು ಕೊಟ್ಟ ಇಂಜೆಕ್ಷನ್ ಸರಿಯಾಗಿಲ್ಲ ಒಂದು ಕೊಟ್ಟ ನಾನುಗೆ ನೀರಾಗಿಲ್ಲ ಒಂದು ಸುದ್ದಿ ಮಾಡ್ತೀನಿ ಎರಡು ಬಗೆ ಬರ್ತೀನಿ ಒಂದು ಸುದ್ದಿ ಮಾಡ್ತೀನಿ ಎರಡು ಬಗೆ ಬರ್ತೀನಿ ನೀರು ಬಿಡ್ತೀನಿ ಒಂದು ಸುದ್ದಿ ಮಾಡ್ತೀನಿ ಎರಡು ಬಗೆ ಬರ್ತೀನಿ ಒಂದು ಸುದ್ದಿ ಮಾಡ್ತೀನಿ ಎರಡು ಬಗೆ ಬರ್ತೀನಿ ಒಂದು ಸರಿಯಾಗಿಲ್ಲ ಒಂದು ಕಟ್ಟಂದಾಗಿಲ್ಲ ಒಂದು ಸುದ್ದಿ ಮಾಡ್ತೀನಿ ಎರಡು ಬಗೆ ಬರ್ತೀನಿ ಒಂದು ಸುದ್ದಿ ಮಾಡ್ತೀನಿ ಎರಡು ಬಗೆ ಬರ್ತೀನಿ ಒಂದು ಸುದ್ದಿ ಮಾಡ್ತೀನಿ ಎರಡು ಬಗೆ ಬರ್ತೀನಿ ಒಂದು ಎರಡು ಬಗೆ ಬರ್ತೀನಿ ಡಾಕ್ಟರ್ ನಾ ಇನ್ನು ಬರ್ಲಿ ರತ್ನ ಹೋಗ್ತೀನಿ ಟೈಮ್ ಆಗೈತೆ ಹೋಗ್ತೀನಿ ಡಾಕ್ಟರ್ ಹೋಗಬೇಡ ಡಾಕ್ಟರ್ ಹೋಗಬೇಡ ನಮ್ಮ ಅಪ್ಪನ ಗೂಟ ಏ ರತ್ನ ನಿಲ್ಲ 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 ಓದ್ಕೊಂಡ್ರಿ ಹೆಣ್ಣಿಲ್ಲ ಮಠ ಮಠ ಮಧ್ಯಾಹ್ನದಾಗ ಬಂದು ನನ್ನ ಮರಳು ಮಾಡಿ ನನ್ನ ಕಡೆ ಪುಗಿಸೇಟೆ ಒಂದು ಸೂಜಿ ಮಾಡ್ಕೊಂಡು ಎರಡು ಗುಂಜಿ ರೊಕ್ಕನು ಅದು ಅದ್ರಾಗಡಿ ಈ ಹೆಣ್ಣಿನಲ್ಲಿ ಆ ಬ್ರಹ್ಮಗೂ ತಿಳಿದ್ರಿ ಯಾವ ಬ್ರಹ್ಮಗೂ ತಿಳಿದಿಲ್ಲ ಕುದುರಿನಲ್ಲಿ ನೀರಿನಲ್ಲಿ ಹೆಣ್ಣಿನಲ್ಲಿ ಅಂತಾರ್ರಿ ಅಂತಾದ್ರ ನಾಳೆ ತಪ್ಪಡ್ರಿ ಏನೋ ಡಾಕ್ಟರ್ ಆಗಿರ್ತಾರೆ ಹೇಳ್ರಿ ಆತರ ಈ ಹೆಣ್ಣು ಐತಿರ ಅಂತಿಂತ ಹೆಣ್ಣಲ್ರಿ ಇವನು ಅವನ ಅಂತಿಂತ ಹೆಣ್ಣಲ್ಲ ಏನು ಅವಳ ಹಲ್ರಿ ಹಲ್ಲ ದಾಳಂಬ್ರಿ ಬೀಜ ಏನು ಅವಳ ತೂ ತೂ ತುಟಿ ಸೇಬು ಹಣ್ಣಿನಾಗ ಆಗೈತ್ರಿ ಏನು ಅವಳ ಸ್ವಂತ ಐಶ್ವರ್ಯನ ಸ್ವಂತ ಆಗೈತಿ ಹೋಗಲು ನನ್ನ ಇಂಜೆಕ್ಷನ್ ಹಾಕಿ ಬೌಡಿ ಹೋಗಿದ್ದೆ ಸಾಕು ಏನ್ರ ಮಾಡಿ ನನ್ನ ಮಾಡ್ಬೇಕಾಗ್ಬೇಕ್ರಿ ನನ್ನ ಮಾಡ್ಕೊಳಕಬೇಕ್ರಿ ಏ ಸಿಗಬಾರ್ದ ಸಿಕ್ಕಾರ ಒಳ್ಳೆಯರ ಹುಡುಗಿ ಹಳ್ಳದ ದಂಡ್ಯಾಗ ಹಳ್ಳದ ದಂಡ್ಯಾಗ